ಯಂ ಲಬ್ಧ್ವಾ ಯಂ ಲಬ್ಧ್ವಾ ಯಂ ಲಬ್ಧ್ವಾ ಚಾಪರಂ ಲಾಭಂ ಚಾಪರಂ ಲಾಭಂ ಚಾಪರಂ ಲಾಭಂ ಮನ್ಯತೆ 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 ನಾಧಿಕಂ ತತಃ ನಾಧಿಕಂ ತತಃ ನಾಧಿಕಂ ತತಃ ಯಸ್ಮಿನ್ ಸ್ಥಿತಃ ಯಸ್ಮಿನ್ ಸ್ಥಿತಃ ಯಸ್ಮಿನ್ ಸ್ಥಿತಃ ನ ದುಃಖೇನ ನ ದುಃಖೇನ ನ ದುಃಖೇನ ಗುರುಣಾಪಿ 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 ವಿಚಾಲ್ಯತೆ 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 ಯಂ ಲಬ್ಧ್ವಾ ಚಾಪರಂ ಲಾಭಂ ಯಂ ಲಬ್ಧ್ವಾ ಚಾಪರಂ ಲಾಭಂ ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಮನ್ಯತೆ ನಾಧಿಕಂ ತತಃ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಯಸ್ಮಿನ್ ಸ್ಥಿತೋ ನ ದುಃಖೇನ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ ಗುರುಣಾಪಿ ವಿಚಾಲ್ಯತೆ ಗುರುಣಾಪಿ ವಿಚಾಲ್ಯತೆ ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ. ಆಚಾರ್ಯರು ಭಾಷ್ಯವನ್ನ ಬರೀತಾರೆ, ಕಿಂಚ ಯಂ ಲಬ್ಧ್ವಾ ಯಂ ಆತ್ಮಲಾಭಂ ಲಬ್ಧ್ವಾ ಪ್ರಾಪ್ಯ ಚ ಅಪರಂ ಅನ್ಯತ್ ಲಾಭಂ ಲಾಭಾಂತರಂ ತತಃ ಅಧಿಕತರಂ ಅಸ್ತಿ ಇತಿ ನ ಮನ್ಯತೆ ನ ಚಿಂತಯತಿ. ಕಿಂಚ ಯಸ್ಮಿನ್ ಆತ್ಮತತ್ವೇ ಸ್ಥಿತಃ ದುಃಖೇನ ಶಸ್ತ್ರ ನಿಪಾತಾದಿ ಲಕ್ಷಣೇನ ಗುರುಣ ಮಹತಾಪಿ ನ ವಿಚಾಲ್ಯತೆ. ಏನು ಹೀಗಂದ್ರೆ, ಜ್ಞಾನಿಯಾದವನು ಆತ್ಮ ಸ್ವರೂಪದಲ್ಲಿ ನಿಂತವನಾಗಿ ಆ ತತ್ವದಿಂದ ಸ್ವಲ್ಪವೂ ಚಲಿಸದೆಯೇ ಇರ್ತನೋ, ಆ ತತ್ವದಿಂದ ಸ್ವಲ್ಪವೂ ಜಾರಿ ಬೀಳದೆ ಇರ್ತನೋ, ಹಾಗೆ ಯಾವುದನ್ನ ಹೊಂದಿದ ಬಳಿಕ ಯಾವ ಆತ್ಮ ಲಾಭವನ್ನ ಪಡೆದ ನಂತರ ಮತ್ತೊಂದು ಬೇರೊಂದು ಲಾಭ ಅದಕ್ಕಿಂತ ಹೆಚ್ಚಿನದು ಅಂತ ಎಣಿಸೋದಿಲ್ವೋ, ಹಾಗೆ ಯಾವುದರಲ್ಲಿ ಆತ್ಮ ತತ್ವದಲ್ಲಿ ನಿಂತಿರುವಾಗ ಕತ್ತಿಯ ಪೆಟ್ಟೆ ಮುಂತಾದರಿಂದ ಆತ ಬಲವಾದ ದುಃಖದಿಂದ ಕೂಡ ಜ್ಞಾನಿಯಾದವನು ಚಲಿಸದೇ ಇರ್ತಾನೆ. ಜ್ಞಾನಿಯಾದವನು ಆತ್ಮ ಸ್ವರೂಪದಲ್ಲಿ ನಿಂತವನಾಗಿ ಆ ತತ್ವದಿಂದ ಸ್ವಲ್ಪವೂ ಚಲಿಸದೆಯೇ ಇರ್ತಾನೆ. ಆತ್ಮ ಸ್ವರೂಪದಲ್ಲಿ ನಿಂತಿರ್ತಾನೆ ಒಬ್ಬ ಜ್ಞಾನಿ ಅಂದ್ರೆ ಅವನಿಗೆ ಈ ಬಾಹ್ಯ ಪ್ರಪಂಚದ ಗೊಡವೆ ಇರಲ್ಲ, ಅವನಿಗೆ ಯಾವುದೋ ಬೇಕಿರಲ್ಲ. ಯಾವುದೋ ಬೇಕಿರಲ್ಲ ಅಂದ್ರೆ ಎಷ್ಟರ ಮಟ್ಟಿಗೆ ಅಂದ್ರೆ
ಅವನು ಉಣ್ಣೋದಾಗ್ಲಿ ನಿದ್ದೆ ಮಾಡೋದಾಗ್ಲಿ ಯಾವ ಒಂದು ಇಂದ್ರಿಯ ಸುಖಗಳನ್ನು ಇಂದ್ರಿಯ ಕರ್ಮಗಳನ್ನು ಅದ್ರ ಬಗ್ಗೆ ಅವನು ಯೋಚನೆನೂ ಮಾಡಲ್ಲ. ಆ ತತ್ವ ಸ್ವರೂಪದಿಂದ ಅವನು ಸ್ವಲ್ಪವೂ ಆಚೆ ಈಚೆ ಅವನ ಮನಸ್ಸು ಹೋಗೋದಿಲ್ಲ. ಹಾಗೆ ಆತ್ಮ ಲಾಭವನ್ನ ಪಡೆದ ನಂತರ ಅಂತ ಹೇಳ್ತಾರೆ. ಏನು ಹಾಗಂದ್ರೆ ಅಂದ್ರೆ ಆ ಸತ್ ಚಿತ್ ಆನಂದ ಸ್ವರೂಪನನ್ನ ಯಾವಾಗ್ಲೂ ಚಿಂತನೆ ಮಾಡೋ ಆ ಜ್ಞಾನಿಗೆ ಯಾವುದೂ ಬೇಕಿರಲ್ಲ. ಹಾಗಾಗಿ ಆ ತತ್ವದಲ್ಲೇ ಯಾವಾಗ ನೆಲೆ ನಿಂತಿರುತ್ತೋ ಅವನ ಮನಸ್ಸು, ಅವಾಗ ಇದಕ್ಕಿಂತ ಇನ್ನೊಂದು ಲಾಭ ಅಂದ್ರೆ ಇದಕ್ಕಿಂತ ಹೆಚ್ಚಿನದು ಇನ್ಯಾವುದೋ ಒಂದು ಇದೆ ಅಂತ ಅವನಿಗನ್ಸೋದೇ ಇಲ್ಲ. ಯಾಕೆ ಅಂದ್ರೆ ಅದೇ ಪರತತ್ವ, ಅದೇ ಪರಮಾತ್ಮನ ಚಿಂತೆಯಲ್ಲಿ, ಪರಬ್ರಹ್ಮನ ಚಿಂತನೆಯಲ್ಲಿ ಅವನು ಸದಾ ಮುಳುಗಿರ್ತಾನೆ. ಅವನ ಮನಸ್ಸು ಅದರಲ್ಲೇ ಲೀನವಾಗಿರುತ್ತೆ. ಅದರಿಂದ ಹೇಳ್ತಾನೆ ಭಗವಂತ, ಆತ್ಮ ತತ್ವದಲ್ಲಿ ನಿಂತಿರೋ ಅಂಥ ಜ್ಞಾನಿಗೆ ಕತ್ತಿಯ ಪೆಟ್ಟು ತಾಕಿದ್ರು, ಆ ರೀತಿಯಾದ ಯಾವುದೇ ಒಂದು ನೋವಾದರೂ ಅವನು ಇದು ದುಃಖ ನನಗಾಯ್ತು, ಇದರಿಂದ ನನಗೆ ಕಷ್ಟ ಆಗ್ತಾ ಇದೆ, ನೋವಾಗ್ತಿದೆ ಅಂತ ಅವನ ಮನಸ್ಸಾಗ್ಲಿ ಅವನ ಇಂದ್ರಿಯಗಳಾಗ್ಲಿ ಆ ಕಡೆಗೆ ಗಮನನೇ ಹರಿಸಲ್ಲ. ನಾವು ಈ ರೀತಿಯಾದ ಒಂದು ಚರಿತ್ರೆಯನ್ನ ತತ್ವಜ್ಞಾನಿಗಳಾದ ಸದಾಶಿವ ಬ್ರಹ್ಮೇಂದ್ರರನ್ನ ನಾವು ಚರಿತ್ರೆಯಲ್ಲಿ ಅವರ ಬಗ್ಗೆ ಓದುವಾಗ ಅವರ ಚರಿತ್ರೆಯಲ್ಲಿ ಈ ರೀತಿಯಾದನ್ನ ನಾವು ನೋಡ್ತೀವಿ. ಅವರು ನಡೆದು ಹೋಗ್ತಾ ಇರ್ತಾರೆ. ಯಾವನೋ ಒಬ್ಬ ಸುಮ್ಮನೆ ಹೋಗ್ತಾ ಇದ್ರೆ ಸುಮ್ಮನೆ ಇರಲ್ಲ ನೋಡಿ ಜನ, ಅವ್ರನ್ನ ಏನೋ ರೇಗಿಸಕ್ಕೆ ಚೇಷ್ಟೆ ಕೆಟ್ಟ ಚೇಷ್ಟೆಗಳನ್ನ ಮಾಡ್ತಾರಲ್ಲ ಕೆಲವರು ಇರ್ತಾರಲ್ಲ ಕೆಟ್ಟ ಜನರು. ಸುಮ್ಮನೆ ಅವ್ರು ನಡೆದು ಹೋಗ್ತಿದ್ರೆ ಅವ್ರನ್ನೇನೋ ಕೆಣಕಕ್ಕೆ ಹೋಗಿದ್ದಾನೆ, ಅವರು ಯಾವುದಕ್ಕೂ ಗಮನನೇ ಕೊಡದ ಹಾಗೆ ಅವ್ರ ಪಾಡಿಗೆ ಅವರು ಮುಂದೆ ನಡ್ಕೊಂಡು ಹೋಗ್ತಾ ಇದ್ರಂತೆ. ಕೋಪ ಬಂತು ಅವನಿಗೆ, ಏನ್ ಮಾತಾಡ್ಸಿದ್ರು ಮಾತಾಡ್ಲಿಲ್ಲ, ಏನ್ ಕೇಳಿದ್ರು ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ. ಯಾರಿವನು ಹೀಗೆ ಹೋಗ್ತಾ ಇದ್ದಾನೆ ಹುಚ್ಚಂತರ ಅಂತ ಅಂದ್ಕೊಂಡು ಅವನ ಕೈಯಲ್ಲಿದ್ದ ಒಂದು ಖಡ್ಗದಿಂದ ಅವರ ಕೈಯನ್ನ ಕತ್ತರಿಸಿಬಿಟ್ಟ. ಮುಂದೆ ಏನಾಯ್ತು? ಕತ್ತರಿಸಿದ ಕೈ ಬಿತ್ತು. ಸದಾಶಿವ ಬ್ರಹ್ಮೇಂದ್ರ ಅವರ ಪಾಡಗವರು ನಡೀತಾ ಹೋದ್ರು, ನಡ್ಕೊಂಡು ಹೋಗ್ತಾ ಇದ್ರು. ಗಾಬರಿ ಆಗ್ಬಿಟ್ಟ ಅವನು. ಏನ್ ಹೀಗಾಗೋಯ್ತು, ಇವ್ರೇನ್ ಹೀಗ್ ಹೋಗ್ತಾನೆ ಇದಾರಲ್ಲ, ಇವ್ರಿಗೇನ್ ಅಷ್ಟು ಗೊತ್ತಾಗ್ಲೇ ಇಲ್ವೇ? ಹಾಗೆ ಇಲ್ಲಿ ಏನೋ ಇದೆ, ಇದ್ರ ಕಡೆ ಒಂದು ನೋವಾಗ್ಲಿ, ಅಯ್ಯೋ ನನ್ನ ಕೈ ಹೀಗಾಯ್ತು ಅನ್ನೋ ನೋವು ಗೊತ್ತಾಗ್ದಾಗೆ ಹೋಗ್ತಾ ಇದಾರೆ ಅಂದ್ರೆ ಏನೋ ವಿಷಯ ಇದೆ. ಕೈಯನ್ನು ತಗೊಂಡು ಅವ್ರ ಕೈನ ಇವನ್ ತಗೊಂಡು ಅವ್ರ ಹಿಂದೆ ಓಡ ಹೋಗ್ತಾನೆ. ಸ್ವಾಮಿ ಸ್ವಾಮಿ ನಿಮ್ ಕೈ ನಿಂತ್ಕೊಳ್ಳಿ, ನಿಮ್ ಕೈ ನೋಡಿ ನನ್ನ ಕೈಯಲ್ಲಿದೆ. ಆಗ ಅವ್ರು ನೋಡ್ತಾರೆ, ಓಹೋ ಹೌದಾ, ಜೋಡ್ಸು ಅಂತಾರೆ. ಅವರ ಭುಜಕ್ಕೆ ಅವರ ಕೈಯನ್ನೇ ಇವನು ಸುಮ್ಮನೆ ಇಡ್ತಾನೆ. ಅದರ ಪಾಡಗದ ಜೋಡಣೆ ಆಗತ್ತೆ. ಅವರು ಮುಂದೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಮಹಾ ತತ್ವಜ್ಞಾನಿ, ಮಹಾಬ್ರಹ್ಮಜ್ಞಾನಿ ಸದಾಶಿವ ಬ್ರಹ್ಮೇಂದ್ರರು ಈ ರೀತಿಯಾದನ್ನ ಕೇಳ್ತಾ ಇದ್ರೆ, ಚರಿತ್ರೆಯಲ್ಲಿ ಓದ್ತಾ ಇದ್ರೆ, ನಮ್ಮ ಭಾರತದಲ್ಲಿ ಈ ರೀತಿಯ ಸಂತರಿಗೆ ಯಾವತ್ತೂ ಕೊರತೆಯಾಗಲ್ಲ. ಎಷ್ಟು ಪುಣ್ಯ ಇವರುಗಳ ಚರಿತ್ರೆಯನ್ನು ಓದ್ತಿದೀವಿ ಅಂತ ಅನ್ಸತ್ತೆ. ಅಕ್ಷರಶಃ ಇಲ್ಲಿ ಏನು ಭಗವಂತ ಹೇಳಿದಾನೆ, ಆತ್ಮ ತತ್ವದಲ್ಲಿ ನಿಂತಿರುವಾಗ ಕತ್ತೆಯ ಪೆಟ್ಟೆ ಮುಂತಾದ್ರಿಂದ ಆದ ಬಲವಾದ ದುಃಖದಿಂದಲೂ ಕೂಡ ಜ್ಞಾನಿಯಾದವನು ಚಲಿಸದೇ ಇರ್ತಾನೆ. ಬಹುಶಃ ಈ ರೀತಿಯಾದನ್ನ ಸದಾಶಿವ ಬ್ರಹ್ಮೇಂದ್ರರನ್ನೇ ನೋಡಿ ಜನ ಅರ್ಥೈಸ್ಕೋಬೇಕು.
ಈಗಲೂ ಸದಾಶಿವ ಬ್ರಹ್ಮೇಂದ್ರನ ಒಂದು ಅಧಿಷ್ಠಾನಕ್ಕೆ ಹೋಗಿ ಅಲ್ಲಿ ಕೂತು ಒಬ್ಬ ತತ್ವಜ್ಞಾನದ ಚಿಂತನೆಯನ್ನ ನಾನು ಮಾಡ್ಬೇಕು, ನಿಮ್ಮ ಕೃಪೆ ಸದಾ ಇರ್ಲಿ ಅಂತ ಬೇಡಿದ್ರೆ ಅವನ್ಗೆ ನಿಸ್ಸಂಶಯವಾಗಿ ಆತ್ಮಜ್ಞಾನದ ಬಗ್ಗೆ ಆತ್ಮದ ತಿಳುವಳಿಕೆಯನ್ನ ಅವರು ಕೊಡ್ತಾ ಹೋಗ್ತಾರೆ ಅನ್ನೋದನ್ನು ನಾನು ಕೇಳಿದ್ದೀನಿ. ಜ್ಞಾನಿಗಳ ಸಂಘವಾಗ್ಲಿ, ಜ್ಞಾನಿಗಳನ್ನ ನೋಡೋದಾಗ್ಲಿ, ಅಥವಾ ಜ್ಞಾನಿಗಳ ಬಗ್ಗೆ ತಿಳಿಯೋದಾಗ್ಲಿ, ಓದೋದಾಗ್ಲಿ, ಅದು ಪರಮ ಪಾವನವಾದ ಕೆಲಸ. ಸ್ನೇಹಿತರೆ, ನಾಳೆ ಮುಂದಿನ ಶ್ಲೋಕವನ್ನ ಶ್ರವಣ ಮಾಡೋಣ. ನಮಸ್ಕಾರ.